ನನ್ನ ಹೆಸರು ವೆಂಕಟೇಶ್ ಅಂತ, ಸಾಮಾಜಿಕ ಕಾರ್ಯಕರ್ತ. ಇವತ್ತೇನು ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಹಾಜರಾತಿಯಲ್ಲಿ ಅಕ್ರಮಗಳು ಬೃಹತ್ ಮಟ್ಟಕ್ಕೆ ಏನು ಮುನ್ಸೂಚನೆ ಆಗಿದೆ, ದಯವಿಟ್ಟು ಮಾನ್ಯ ಸಿ ಇ ಒರವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದಯವಿಟ್ಟು ಇದನ್ನು ತುಂಬ ಗಮನ ಹರಿಸ್ಬೇಕು. ಯಾಕಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಪಿ ಡಿ ಒಗಳು ಇರ್ತಾರೆ, ಪಿ ಡಿ ಒಗಳು ಸರಿಯಾದ ಸಮಯಕ್ಕೆ ಹಾಜರಾಗದೆ, ಎಲ್ಲ ಪಂಚಾಯಿತಿಗಳಲ್ಲಿ ಸರಿಯಾದ ಸಮಯಕ್ಕೆ ಹಾಜರಾಗದೆ ಹಾಜರಾತಿ ಪುಸ್ತಕದಲ್ಲಿ ಒಂದೇ ದಿನ ಕೂತ್ಕೊಂಡು ಸಹಿ ಮಾಡ್ತಾರೆ. ಬಯೋಮೆಟ್ರಿಕ್ ವರದಿ ತಗೊಂಡ್ರೆ ಬಯೋಮೆಟ್ರಿಕ್ ವರದಿಯಲ್ಲಿ ಯಾವುದೇ ರೀತಿಯ ಇನ್ನಿರುತ್ತೆ. 10 ಗಂಟೆಗೆ ಬರ್ತಾರೆ, ಸಂಜೆ ಔಟು ಇರೋದಿಲ್ಲ. ಯಾಕಂದರೆ ಪಂಚಾಯಿತಿಯಲ್ಲಿ ಪಿ ಡಿ ಒಗಳು ಇದನ್ನೇ ಒಂದು ದೊಡ್ಡ ಹಗರಣ ಮಾಡ್ಕೊಂಬಿಟ್ಟಿದ್ದಾರೆ. ಪಂಚಾಯಿತಿಗಳನ್ನ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸಾರ್ವಜನಿಕರಿಗೆ ಆಗ್ತಾ ಇಲ್ಲ. ಪಿ ಡಿ ಒಗಳು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಬಂದು ಒಂದು ಸೈನ್ ಮಾಡ್ತಾರೆ, ಸೈನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಮತ್ತು ಸಾರ್ವಜನಿಕರು ಹೋಗಿ ಪಂಚಾಯಿತಿಯಲ್ಲಿ ಪಿ ಡಿ ಒ ಅವ್ರನ್ನ ಕೇಳಿದರೆ ಎಲ್ಲೋ ವಿಸಿಟ್ ಹೋಗಿದ್ದಾರೆ, ಫೀಲ್ಡ್ ವಿಸಿಟ್ ಹೋಗಿದ್ದಾರೆ, ಜಿಲ್ಲಾ ಪಂಚಾಯತ್ ಹೋಗಿದ್ದಾರೆ, ತಾಲೂಕ್ ಪಂಚಾಯತ್ ಹೋಗಿದ್ದಾರೆ ಅಂಥೇಳಿ ಈ ಸಬೂಬುಗಳು ಹೇಳ್ಕೊಂಬರ್ತಾ ಇರೋದ್ರಿಂದ ಸಾರ್ವಜನಿಕರ ಕೆಲಸಗಳು ಆಗ್ತಾಯಿಲ್ಲ. ಯಾಕಂದರೆ ಬರೋದು ಸುಮ್ಮನೆ ಬೇಕಾಬಿಟ್ಟು ಬರೋದು, ಸಹಿ ಮಾಡೋದು, ಅವ್ರ ಪಾಡ್ಗೆ ಅವ್ರ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾಯಿದೆ. ದಯವಿಟ್ಟು ಸಿ ಇ ಅವರು ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಅವರ ಬಯೋಮೆಟ್ರಿಕ್ ಹಾಜರಾತಿಯನ್ನು ಕಡ್ಡಾಯವಾಗಿ ನೀವು ಪರಿಶೀಲನೆ ಮಾಡಬೇಕು. ವಿಶೇಷ ತಂಡವನ್ನು ರಚಿಸಿ ಏನು ಇವರು ಪಂಚಾಯಿತಿಗಳಲ್ಲಿ ಪಿ ಡಿ ಒಗಳು ಈ ಥರ ಮಾಡ್ತಿದ್ದಾರೆ, ಇದನ್ನು ಕಡ್ಡಾಯವಾಗಿ ಖಂಡಿಸ್ಬೇಕು. ನೀವು ಖಂಡಿಸಿ ಇದನ್ನು ಸೂಕ್ತ ಕ್ರಮ KCSR ನಿಯಮಾವಳಿಯಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇವ್ರ ಮೇಲೆ. ಉದಾಹರಣೆಗೆ ತಗೊಳ್ಳೋದಾದರೆ ಮುಳಬಾಗಿಲು ತಾಲೂಕು ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಪದ್ಮಾ ಎನ್ ಅಂತ ಏನು ಪಿ ಡಿ ಒ ಇರ್ತಾರೆ, ಅವರು ಹಾಜರಾತಿ ಪುಸ್ತಕದಲ್ಲಿ ಪ್ರತಿದಿನವೂ ಸಹಿ ಮಾಡಿರ್ತಾರೆ. ಆದರೆ ಬಯೋಮೆಟ್ರಿಕ್ಕಲ್ಲಿ ನೀವು ನೋಡ್ಬೋದು, ಬಯೋಮೆಟ್ರಿಕ್ಕಲ್ಲಿ ಯಾವುದೇ ರೀತಿಯ ವರದಿ ಇರೋದಿಲ್ಲ. ಬಯೋಮೆಟ್ರಿಕ್ಕಲ್ಲಿ 9 ಗಂಟೆಗೆ ಬರ್ತಾರೆ, ಸಂಜೆ ಇರೋದಿಲ್ಲ. ನೀವು ಇದನ್ನು ಗಮನಿಸ್ಬೋದು. ಯಾಕಂದರೆ ಈ ಪಿ ಡಿ ಒಗಳದ್ದು ಎಲ್ಲ ಪಂಚಾಯಿತಿಗಳಲ್ಲೂ ಇದೇ ಇದು ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ. ದಯವಿಟ್ಟು ಈ ಅಕ್ರಮಗಳು ಕಡಿವಾಣ ಹಾಕಬೇಕು. ಸಿ ಅವರವರು ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, ಇವರು ಸಹ ಇದನ್ನು ಗಮನದಲ್ಲಿಟ್ಕೊಂಡು ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಿ ಅಧಿಕಾರಿಗಳನ್ನು ಕರೆಕ್ಟ್ ಟೈಮಿಗೆ ಇನ್ ಟೈಮ್ಗೆ 10 ಗಂಟೆಗೆ ಬಂದರೆ 5:15ಗೆ ಪಂಚಾಯಿತಿ ಕಚೇರಿ ಬಿಡಬೇಕು. ಇವರು ವಿಸಿಟ್ ಏನಾದರೂ ಗ್ರಾಮಗಳ ವಿಸಿಟ್ ಇದ್ದಾಗ ಚಲನವಲನದಲ್ಲಿ ರಿಜಿಸ್ಟರ್ ಮಾಡಬೇಕು, ರಿಜಿಸ್ಟರ್ ಮಾಡೋದಿಲ್ಲ. ದಯವಿಟ್ಟು ಚಲನವಲನ ಯಾರು ವಹಿನೂ ನಿರ್ವಹಿಸ್ತಾ ಇಲ್ಲ. ದಯವಿಟ್ಟು ಮೊನ್ನೆ ಸಿ ಇ ಅವರವರು ಇವ್ರಿಗೆ ಆದೇಶ ಮಾಡಬೇಕು, ಚಲನವಲನ ವಹಿ ರಿಜಿಸ್ಟರನ್ನು ನಿರ್ವಹಿಸಬೇಕಂತೇಳಿ ಆದೇಶ ಮಾಡಬೇಕು. ದಯವಿಟ್ಟು ಈ ರೀತಿ ಸಾರ್ವಜನಿಕರಿಗೆ ತೊಂದರೆಗಳಾಗ್ತಾ ಇರೋದ್ರಿಂದ ಇದನ್ನು ಗಮನಹರಿಸಿ ಎಲ್ಲ ಪಂಚಾಯಿತಿ ಪಿ ಡಿ ಒಗಳನ್ನ ಒಂದು ಸಭೆ ಕರೆಸಿ ದಯವಿಟ್ಟು ಇದನ್ನು ಆಕ್ಷನ್ ತಗೋಬೇಕಾಗಿ ನಾನು ಮನವಿ ಮಾಡ್ತೀನಿ. ಅವರೆಲ್ಲ ಮಾಡೋದಿಲ್ಲ. ಯಾಕಂದರೆ ಅವ್ರ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಪಂಚಾಯಿತಿ ಪಿ ಡಿ ಒಗಳ ಜೊತೆ ಅವರು ಇನ್ವಾಲ್ವ್ ಆಗಿ ಅವ್ರಿಗೇನು ಬೇಕೋ ಅದು ಮಾಡ್ಕೊತಾ ಇರ್ತಾರೆ. ಅದರಿಂದ ಅದು ನಕಲಿ ಸಹಿಗಳನ್ನು ಮಾಡೋದಕ್ಕೆ ಯಾರೋ ಒಬ್ಬರು ಜಲಗಾರ ಇರ್ತಾರೆ, ಅವ್ರ ಕೈಲಿಗೆ ಕೊಟ್ಬಿಡೋದು, ಅವ್ರ ಕೈಲಿ ಸಹಿ ಮಾಡಿಸೋದು, ಈ ಥರ ಮಾಡ್ತಾ ಇರ್ತಾರೆ. ಸಿಗ್ನೇಚರ್ ಹಾಕ್ತಾರೆ. ಸಿಗ್ನೇಚರ್ ಬೇರೆ ಯಾರಾದರೂ ಕೊಟ್ಟು ಹಾಕ್ಬೋದು. ನೋಡಿರಿ, ಸಿಗ್ನೇಚರಲ್ಲಿ ಪದ್ಮ ಅನ್ನೋರ್ದು ನೀವು ನೋಡ್ಬೋದು. ಪ್ರತಿದಿನವೂ ಸಿಗ್ನೇಚರ್ ಆಗಿದೆ. ಆದರೆ ಬಯೋಮೆಟ್ರಿಕಲ್ಲಿ ಅದಿರೋದಿಲ್ಲ. ಅದನ್ನು ತಗೊಂಡಿದ್ದೀನಿ, ಮಾಹಿತಿ ಹಕ್ಕಿನಲ್ಲಿ ತಗೊಂಡಿದ್ದೀನಿ. ಅವರು ಬಯೋಮೆಟ್ರಿಕಲ್ಲಿ ಯಾವುದೇ ರೀತಿಯ ಇದು ಇರೋದಿಲ್ಲ. ನೋಡಿ, ಎಲ್ಲದರಲ್ಲೂ ಫೀಲ್ಡ್ ವಿಸಿಟು ಸಂಜೆ ಫೀಲ್ಡ್ ವಿಸಿಟು ಅಂದರೆ ಬಂದಿದ್ದ ದಿನ. ಮತ್ತು ವಾರಕ್ಕೆ ಇವರು ನೋಡಿ, ತಿಂಗಳಿಗೆ 3 ರಿಂದ 4 ದಿನ ಬಂದಿರ್ತಾರೆ ಅಷ್ಟೇ. ಹಾಜರಾತಿಯಲ್ಲಿ ಮಾತ್ರ 100% ಇರುತ್ತೆ, ಸಹಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಪಂಚಾಯಿತಿಗಳಲ್ಲೂ ಇದೇ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲೂ ಇದೇ ಅಕ್ರಮ ಕಂಡುಕೊಂಡ್ಬಿಟ್ಟಿದ್ದಾರೆ ಪಿ ಡಿ ಒಗಳು. ಹಾಗಾಗಿ ಸಾರ್ವಜನಿಕರ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ಕ್ರಮ ತಗೊಳ್ಬೇಕು. ಯಾಕಂದ್ರೆ ಸಿ ಇ ಅವರು ಒಂದು ಸಭೆನ ಕರಿಬೇಕು. ಎಲ್ಲ ಗ್ರಾಮ ಪಂಚಾಯಿತಿ ಪಿ ಡಿ ಒಸ್ನ ಕರೆದು ನಾವೇನು ಹೇಳ್ತೀರಿ ಅಂದರೆ, ಈಗ ಒಂದು ಪಂಚಾಯತಿಗೆ ನಾವು ಹೋಗ್ತೀವಿ, ಬೆಳಗ್ಗೆ 11 ಗಂಟೆಗೆ ಹೋಗ್ತೀವಿ.
ಪಿ ಡಿ ಒ ಅವ್ರು ಎಲ್ಲಿ ಅಂತ ಕೇಳ್ತೀವಿ, ಪಿ ಡಿ ಒ ಅವ್ರು ಬಂದಿರೋದಿಲ್ಲ. ಎಲ್ಲಿ ಅಂತ ಕೇಳಿದಾಗ ಅವರು ತಾಲೂಕ್ ಪಂಚಾಯತಿ ಹೋಗಿರ್ತಾರೆ ಅಂತ ಹೇಳ್ತೀವಿ. ನಾವು ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಂದಾಗ ತಾಲೂಕ್ ಪಂಚಾಯತಿ ಹತ್ರನೂ ಇರೋದಿಲ್ಲ ಪಿ ಡಿ ಒಗಳು. ಹಂಗಾಗಿ ವಿಸಿಟ್ ಅಂತ ಹೇಳಿದಾಗ ವಿಸಿಟು ಅಲ್ಲಿ ಹೋಗಿರಲ್ಲ. ಯಾಕಂದರೆ ಇವ್ರದ್ದೇ ಆದ ಕೆಲಸಗಳು, ಇವ್ರದ್ದೇ ಆದ ಇದಿರ್ತದೆ. ಆರಾಮಾಗಿ ರಾಜಾರೋಷವಾಗಿ ಓಡಾಡಿಕೊಂಡು ಅದೇ ಹಳ್ಳಿ ಪರದಾಟ ಮಾಡ್ತಾರಲ್ಲ ಆ ಥರ ಓಡಾಡಿಕೊಂಡು ಸಾರ್ವಜನಿಕರು ಕೆಲಸಗಳು ಮಾಡದೆ ಇವ್ರ ಪಾಡಿಗೆ ಇವರು ಓಡಾಡ್ಕೊಂಡು ಇರ್ತಾರೆ. ಸಾರ್ವಜನಿಕರು ಏನು ಮಾಡ್ತಾರೆ, ಪ್ರಶ್ನೆ ಮಾಡಿ ಕೇಳಿ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗಿ ದಿನ ಅಲಿಯೋ ಅಂಥ ಕೆಲಸಗಳಾಗ್ಬಿಟ್ಟು. ಹೌದು, 100%. ಯಾಕಂದರೆ ಇವರು ಸಿ ಅವರು ಗಮನ ಹರಿಸ್ಬೇಕು, ಪಂಚಾಯಿತಿಗಳಿಗೆ ಪಿ ಡಿ ಒಗಳು ಹೋಗ್ತಾ ಇದ್ದಾರಾ ಇಲ್ವಾ ಅಂತ ಗಮನ ಹರಿಸಿ ಇಂಥ ಸಾರ್ವಜನಿಕರ ಕೆಲಸಗಳಾಗ್ತಾ ಇದೆಯಾ ಇಲ್ಲ ಅನ್ನೋದು ಒಂದು ಸಭೆ ಮಾಡಿ ಗಮನ ಹರಿಸ್ಬೇಕಲ್ವಾ. ಇ ಅವರು ಅವ್ರ ಜೊತೆ ಶಾಮೀಲಾಗಿರ್ತಾರೆ. ಯಾಕಂದರೆ ಅವರು ಸಂಬಳ ಕೊಡಬೇಕಾದ್ರೆ ಅವರು ಕಡಾಖಂಡಿತವಾಗಿ ಇವರು ಪಂಚಾಯಿತಿಗೆ ಹಾಜರಾಗಿದ್ದಾರಾ ಇಲ್ಲ ಅನ್ನೋದು ಅವರು ಗಮನ ಹರಿಸ್ಬೇಕು. ಆದರೆ ಇವಾಗಲೂ ಇವಾಗಲೇ ಆಗಲಿ ಅವ್ರು ಗಮನ ಹರಿಸೋದಿಲ್ಲ. ಹಾಗಾಗಿ ನಾವು ಸಿ ಒಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಹೌದು, 100% ಆಗಿರ್ತಾರೆ. ಯಾಕಂದರೆ ಅವರು ಇದನ್ನು ಗಮನ ಹರಿಸ್ಬೇಕಾಗಿತ್ತಲ್ಲ. ಅವರು ಜವಾಬ್ದಾರಿ ಅಲ್ವಾ ಅವ್ರದ್ದು. ಪಿ ಡಿ ಒಗಳು ಏನು ಮಾಡ್ತಿದ್ದಾರೆ, ಆ ಕೆಲಸ ಮಾಡ್ತಿದ್ದಾರಾ ಇಲ್ಲ ಅನ್ನೋದು ಅವರು ತಿಳ್ಕೊಬೇಕಾಗಿರೋದು ಅವ್ರ ಜವಾಬ್ದಾರಿ. ಆದರೆ ಅವ್ರು ತಿಳ್ಕೊಂಡಿರಲ್ಲ. ಅದಕ್ಕಾಗಿ ನಾನು ಸಿ ಒಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ಸಿ ಒ ಅವರು ಏನು ಆಕ್ಷನ್ ತಗೊಳ್ತಾರೋ ಅದ್ರ ಮೇಲೆ ಏನು ಕಾನೂನಾತ್ಮಕವಾಗಿ ತಗೊಳ್ಳಿ. KCSR ನಿಯಮಾವಳಿ ಅಂತೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಅಷ್ಟೇ.